ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಐ ಟಿ ಸ್ಟಾಕ್ಸ್ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಗ್ಲೋಬಲ್ ಆಗಿ ಈವನ್ US ಅಲ್ಲಾದರೂ ಯುರೋಪಲ್ಲಾದರೂ ನಮ್ಗೆ ಜಾಸ್ತಿ ಸಫರ್ ಆಗ್ತಾ ಕ್ರೈಸಿಸ್ಗೆ ಹೋಗ್ತಿರೋದು ಸೆಗ್ಮೆಂಟು ಪ್ರೆಸೆಂಟ್ ಕಾಣಿಸ್ತಾ ಇರೋದು ಬ್ಯಾಂಕಿಂಗ್ ಸೆಗ್ಮೆಂಟ್ ಅಲ್ವಾ. ಇದು ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲೇ ನಾವು ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿದ್ವಿ. ಯಾವ ಬ್ಯಾಂಕು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೆ, ಪರ್ಟಿಕ್ಯುಲರ್ ಆಗಿ ಮಿಡ್ ಕ್ಯಾಪ್ ರಿಲೇಟೆಡ್ ಆಗಿ ಟೈಮ್ ಟು ಡೇಟಾ ನಾವು ನೋಡಿದೀವಲ್ವಾ. ಈಗ CNBC ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಈ ಡೇಟಾ. BFSI ಬ್ಯಾಂಕಿಂಗ್, ಫೈನಾನ್ಷಿಯಲ್ ಆ್ಯಂಡ್ ಈವನ್ ಇನ್ಶೂರೆನ್ಸ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಯಾವ IT ಕಂಪನೀಸು ಎಷ್ಟು ಪ್ರೆಸೆಂಟ್ ರೆವಿನ್ಯೂಸ್ನ ಜನರೇಟ್ ಮಾಡ್ತಿದೆ ಅನ್ನೋದು ನಾವು ಇಲ್ಲಿ ನೋಡಿದ್ರೆ TCS 31, ಇನ್ಫೋಸಿಸ್ 30, ಈವನ್ ಎಂಫಸಿಸ್ ಅವರು ಮೋರ್ ದನ್ 50% ಹತ್ರ ರೆವಿನ್ಯೂಸ್ನ ಈ BFSI ಸೆಗ್ಮೆಂಟಿಂದಾನೇ, ಬ್ಯಾಂಕಿಂಗ್, ಫೈನಾನ್ಷಿಯಲ್ ಆ್ಯಂಡ್ ಇನ್ಶೂರೆನ್ಸ್ ಸೆಗ್ಮೆಂಟಿಂದಾನೇ ಜನರೇಟ್ ಕ್ರಿಯೇಟ್ ಮಾಡ್ಕೊತಿದ್ದಾರೆ. ಮತ್ತು ಗ್ಲೋಬಲ್ ಆಗಿ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಾವು ಇನ್ಶೂರೆನ್ಸ್ ಕಂಪನೀಸ್ಗೆ ಒಂದು ವೇಳೆ ತೊಂದರೆ ಏನಾದರೂ ಕ್ರಿಯೇಟ್ ಆಗ್ತಾ ಇದೆ ಅಂದರೆ, ಪರ್ಟಿಕ್ಯುಲರ್ ಆಗಿ ಈಗ ಬ್ಯಾಂಕ್ಸ್ಗೆ ತೊಂದರೆ ಆಗ್ತಿದೆ ಅಲ್ವಾ, ಆ ಥರ ತೊಂದರೆ ಕ್ರಿಯೇಟ್ ಆಗ್ತಾ ಇದ್ರೆ ಇದರ ಮೇಲೇ ಮೆಜಾರಿಟಿ ನೆಗೆಟಿವ್ ಇಂಪ್ಯಾಕ್ಟು ಇರತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ಗೆ ಮಲ್ಟಿಪಲ್ ಆನ್ಸರ್ಸ್ ನಾವು ಹುಡುಕಬೇಕಾಗತ್ತೆ. ಈವನ್ CLSA ಅವರನ್ನು ಇದರ ರಿಲೇಟೆಡ್ ಆಗಿ ಸ್ವಲ್ಪ ಸ್ಟೇಟ್ಮೆಂಟ್ಸ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಕೆ ಮುಂಚೆ ಫ್ರೆಂಡ್ಸ್, ಈಗ TCS ಅವರು 31.5% ರೆವಿನ್ಯೂಸ್ನ ಬ್ಯಾಂಕಿಂಗ್ ಸೆಕ್ಟರಿಂದಾನೇ ಸಂಪಾದನೆ ಮಾಡ್ತಿದ್ದಾರೆ. ಆರ್ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಆರ್ ಇನ್ಶೂರೆನ್ಸ್ ಕಂಪ್ನೀಸಿಂದಾನೇ ಸಂಪಾದನೆ ಮಾಡ್ತಿದ್ದಾರೆ ಅಂದರೆ ಅದು ಪರ್ಟಿಕ್ಯುಲರ್ ಆಗಿ ಒಂದು ಬ್ಯಾಂಕು ಅಥವಾ 2 ಬ್ಯಾಂಕ್ಸಿಂದ ಅಲ್ಲ. ನಂಬರ್ ಆಫ್ ಕ್ಲೈಂಟ್ಸ್ ಇರ್ತಾರೆ ಅವರಿಗೆ. ಆ್ಯಂಡ್ ಆ್ಯಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಮೋಸ್ಟ್ ಆಫ್ ದಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಎಲ್ಲಾನು ಮೆಜಾರಿಟಿ ಆಫ್ ದೇರ್ BFSI ಎರ್ನಿಂಗ್ಸು ಬ್ಯಾಂಕಿಂಗ್, ಫೈನಾನ್ಷಿಯಲ್ ಆರ್ ಇನ್ಶೂರೆನ್ಸ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಎರ್ನಿಂಗ್ಸ್ ಎಲ್ಲಾನು ಲಾರ್ಜ್ ಆರ್ ಟಾಪ್ ಬ್ಯಾಂಕ್ಸಿಂದಾನೇ ಪಡಿತಾ ಇರ್ತಾರೆ. ಅದರಿಂದ ರೀಸೆಂಟ್ ಟೈಮ್ಸಲ್ಲಿ SVB ಕ್ರೈಸಿಸ್ ಆದರೂ, ಸಿಗ್ನೇಚರ್ ಆದರೂ, ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ ಆದರೂ, ಈವನ್ ಗ್ಲೋಬಲ್ ಆಗಿ ನಡ್ತಿರೋಂಥ ಅನ್ಸರ್ಟನಿಟಿ, ಇವೆಲ್ಲದರಲ್ಲೂ ಲಾರ್ಜ್ ಕ್ಯಾಪ್ IT ಬಿಗ್ ಫಾಲ್ ನಮಗೆ ಕಾಣಿಸ್ತಿಲ್ಲ. ಇವರೆಲ್ಲರೂ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಆಗಿ ಜಾಸ್ತಿ ಸ್ಕೋಪ್ ಆರ್ ಜಾಸ್ತಿ ಎಕ್ಸ್ಪೋಜರ್ ಇದೆ. ಸೊ ಅದರಿಂದಾನೇ ಅಲ್ಲಿ ನಡೀತಿರೋಂಥ ಬ್ಯಾಂಕಿಂಗ್ ಕ್ರೈಸಿಸಲ್ಲೂ ಇಂಪ್ಯಾಕ್ಟು ಡೈರೆಕ್ಟಾಗಿ ಇರತ್ತಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಅದರಿಂದ ನಡೀತಿರೋಂಥ ಇಂಪ್ಯಾಕ್ಟ್ ಎಲ್ಲನೂ ಅಲ್ಲಿ ರೀಜನಲ್ ಬ್ಯಾಂಕ್ಸು ಮೋಸ್ಟ್ಲಿ US ಅಲ್ಲೇ ನಡೀತಿದೆ ಅಲ್ವಾ. SVB, ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್, ಸಿಗ್ನೇಚರ್ ಬ್ಯಾಂಕ್ ಇವೆಲ್ಲನೂ ರೀಜನಲ್ ಬ್ಯಾಂಕ್ಸು, ಟಾಪ್ ಬ್ಯಾಂಕ್ಸ್ ಏನೂ ಅಲ್ಲ. ಬಟ್ ಈ ಥರ ನಡೀತಿರೋಂಥ ಚಿಕ್ಕ ಬ್ಯಾಂಕ್ಸಲ್ಲೂ ಒಂದಾದ್ಮೇಲೆ ಒಂದು ಅನ್ನೋ ಥರ ಫೇಲ್ಯೂರ್ ಸೈಡು ಸ್ಟೆಪ್ಸ್ ಆಗ್ತಾ ಇದ್ದರೆ ಅದು ಎಂಟೈರ್ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಆಗಿ ಅಲ್ಲಿ ಇಂಪ್ಯಾಕ್ಟ್ ಬೀಳೋದಕ್ಕೂ ಆ್ಯಂಡ್ ಈವನ್ ಲಾರ್ಜ್ ಬ್ಯಾಂಕ್ಸ್ ಮೇಲೂ ಈಗ ಏನಕ್ಕೆ ಅಷ್ಟೊಂದು ಸ್ಪೆಂಡಿಂಗು IT ರಿಲೇಟೆಡ್ ಆಗಿ ಅಂತ ಎಕ್ಸಿಸ್ಟಿಂಗ್ ಆಗಿ ಅನೌನ್ಸ್ ಮಾಡಿರೋಂಥ ಡೀಲ್ಸ್ನ ಫೈನಲೈಸ್ ಮಾಡೋದಕ್ಕೆ ಟೈಮ್ ತಗೊಳ್ಳೋದಕ್ಕೂ ಸ್ಕೋಪ್ ಇದೆ. ಡೀಲ್ಸ್ ರ್ಯಾಂಪ್ ಅಪ್ ಆಗೋದಕ್ಕೂ ಟೈಮ್ ಇರುತ್ತಲ್ವಾ. ಡೀಲ್ ಕನ್ಕ್ಲೂಷನ್ನು ಆ್ಯಂಡ್ ಡೀಲ್ ಕ್ಲೋಸರ್ಗೂ ಟೈಮ್ ಹಿಡಿಯೋದಕ್ಕೆ ಚಾನ್ಸ್ ಇದೆ. ಅದರಿಂದ ಇವು ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಇರುವಂಥ ಎರ್ನಿಂಗ್ಸ್ ಪ್ರೊಜೆಕ್ಷನ್ಸು ಸ್ವಲ್ಪ ಡಿಲೇ ಆಗೋದಕ್ಕೆ ಚಾನ್ಸ್ ಇದೆ. ಆದರೆ ಒಂದು ಬಿಗ್ ಇಂಪ್ಯಾಕ್ಟ್ ಅಂತೂ ಲಾರ್ಜ್ ಕ್ಯಾಪ್ IT ಸ್ಪೇಸ್ನಲ್ಲಿ ಇರಲ್ಲ, ಅನ್ಲೆಸ್ ಅದೊಂದು ಸಿಸ್ಟಮ್ಯಾಟಿಕ್ ರಿಸ್ಕ್ ಆಗಿ ಎಂಟೈರ್ ಬ್ಯಾಂಕಿಂಗ್ ಸಿಸ್ಟಮ್ನ ಕೊಲಾಪ್ಸ್ ಮಾಡಿದ್ರೆ ಬಿಟ್ಟರೆ ಈಗ ಪ್ರೆಸೆಂಟ್ ಆಪ್ಷನು ಅದು ಅಲ್ಲ. ಆ್ಯಂಡ್ CLSA ಅವರು ಪ್ರೆಸೆಂಟ್ US ಆ್ಯಂಡ್ ಯುರೋಪಲ್ಲಿ ನಡೀತಿರುವಂಥ ಬ್ಯಾಂಕಿಂಗ್ ಸೆಕ್ಟರ್ ರಿಲೇಟೆಡ್ ಆಗಿ ಕ್ರೈಸಿಸ್ ಆರ್ ಸಿನಾರಿಯೋನ ಅನಲೈಸ್ ಮಾಡ್ತಾ 3 ಪಾಸಿಬಲ್ ಔಟ್ಕಮ್ಸು IT ಸ್ಟಾಕ್ಸ್ ಬಗ್ಗೆ ಇರೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಥರ್ಡ್ದು ಅವರು ನಡೆಯತ್ತಂತಾನೆ ಅನ್ಕೊಂತಿಲ್ಲ. ಫಸ್ಟ್ 2ಗೆ ಕನ್ಕ್ಲೂಷನ್ ಬಗ್ಗೆ ಮಾತಾಡಿದ್ದಾರೆ. ಬಟ್ ನಾವು 3 ಬಗ್ಗೆನೂ ಡಿಸ್ಕಸ್ ಮಾಡೋಣ. ಫಸ್ಟ್ದು, ಈಗ ಪ್ರೆಸೆಂಟು ಯಾವ ಬ್ಯಾಂಕ್ಸ್ ರಿಲೇಟೆಡ್ ಆಗಾದರೆ ಸಿಲಿಕಾನ್ ವ್ಯಾಲಿ ಬ್ಯಾಂಕ್, ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ ಆ್ಯಂಡ್ ಸಿಗ್ನೇಚರ್ ಬ್ಯಾಂಕಲ್ಲಿ ನಡೀತಿರೋಂಥ ಪ್ರತಿ ಜಾಗದಲ್ಲೂ ರೆಗ್ಯುಲೇಟರ್ಸ್ ಆದರೂ ಆರ್ ಬೇರೆ ಬ್ಯಾಂಕ್ಸ್ ಆದರೂ ಸ್ಪೀಡಾಗಿ ರೆಸ್ಪಾಂಡ್ ಆಗಿ ಕಂಟೈನ್ ಮಾಡೋದಕ್ಕೆ, ಮೀನ್ಸ್ ಅದರ ರಿಸ್ಕ್ನ ಬೇರೆ ಬ್ಯಾಂಕ್ಸ್ಗೆ ಇಂಪ್ಯಾಕ್ಟ್ ಮಾಡದೆ ಅವರು ಸ್ಟೆಪ್ಸ್ ತೊಗೊತಿದ್ದಾರಲ್ವಾ. ಇದರ ರಿಲೇಟೆಡ್ ಆಗಿರುವಂಥ ಕ್ರೈಸಸ್ಸು ಇಲ್ಲಿಂದ ಎಂಡ್ ಆಗಿ ಮೋಸ್ಟ್ಲಿ ಒಂದು ಕ್ವಾರ್ಟರ್, ಮೀನ್ಸ್ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲೇ ಇದು ಸಾರ್ಟ್ ಔಟ್ ಆಗಿ ಕ್ಲಿಯರ್ ಆಗತ್ತೆ ಅಂತ ಆ ಪಾಯಿಂಟ್ನಲ್ಲಿ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಬಿಗ್ ಇಂಪ್ಯಾಕ್ಟ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಸೆಕೆಂಡ್ ಸಿನಾರಿಯೋ, ಒಂದಾದ್ಮೇಲೆ ಒಂದು ಈ ರೀಜನಲ್ ಬ್ಯಾಂಕ್ಸ್ ಎಲ್ಲಾನು ಫೇಲ್ಯೂರ್ ಸೈಡ್ ಮೂವ್ ಆಗ್ತಾ ಈ ರಿಸ್ಕು ರೀಜನಲ್ ಬ್ಯಾಂಕ್ಸಿಂದಾನು ಬೇರೆ ವರ್ಟಿಕಲ್ ಸೈಡನ್ನು ಲೈಕ್ ರಿಟೇಲ್ ಸೆಕ್ಟರ್ ಮೇಲೇನು ಆ್ಯಂಡ್ ಟೆಲಿಕಾಮ್ ಸೆಕ್ಟರ್ ಮೇಲೇನು ಬೀಳ್ತಾ ಇದ್ರೆ ದೆನ್ ಆವಾಗ ಆ ಸಿಚುವೇಶನ್ ಆರ್ ಈ ಕ್ರೈಸಿಸ್ ಸೆಟಲ್ ಆಗೋದಕ್ಕೆ ನೆಕ್ಸ್ಟ್ 2 to 3 ಕ್ವಾರ್ಟರ್ಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಮೀನ್ಸು ಹೆಚ್ಚು ಕಡಿಮೆ 6 to 9 months ಟೈಮ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಈ ವೆರ್ಡ್ ಸಿನಾರಿಯೋ ಯಾವುದೋ ಒಂದಂತೂ ನಡೆಯುತ್ತೆ. ಬಟ್ ಥರ್ಡ್ ಸಿನಾರಿಯೋ, ಒಂದು ವೇಳೆ ಲಾರ್ಜ್ ಸ್ಕೇಲ್ನಲ್ಲಿ ರೀಜನಲ್ ಬ್ಯಾಂಕ್ಸ್ ಎಲ್ಲಾನು ಫೇಲ್ ಆಗ್ತಾ ಲಾರ್ಜ್ ಬ್ಯಾಂಕ್ಸ್ ಎಲ್ಲಾನು ಇಂಪ್ಯಾಕ್ಟ್ ಮಾಡಿದ್ರೆ ಅದೊಂದು ಸಿಸ್ಟಮ್ಯಾಟಿಕ್ ರಿಸ್ಕ್ ಆಗಿ ಎಂಟೈರ್ ಬ್ಯಾಂಕಿಂಗ್ ಸಿಸ್ಟಮು ಏನಾದರೂ ಕೊಲಾಪ್ಸ್ ಆಗ್ತಾ ಇದ್ರೆ ದೆನ್ ಆವಾಗ ಎಂಟೈರ್ IT ಸ್ಟಾಕ್ಸ್ ಮೇಲೆ ಒಂದು ಬಿಗ್ ಅಂಡು ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಇರುತ್ತೆ ಅನ್ನೋ ಆ ಥರ ಸಿಸ್ಟಮ್ಯಾಟಿಕ್ ರಿಸ್ಕ್ ಆರ್ ಬಿಗ್ ಬ್ಯಾಂಕಿಂಗು ಒಂದು ಕೊಲಾಪ್ಸ್ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅದರಿಂದ
ಇಂಡಿಯನ್ ಐ ಟಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಒಂದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಅವರು ಫ್ಯಾಕ್ಟರ್ ಮಾಡ್ತಿಲ್ಲ ಅನ್ನೋ ಥರ. ಬಟ್ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ, ಬಟ್ ಆನ್ಗೋಯಿಂಗ್ ಮಂತ್ಸಲ್ಲಿ ಅದು ಕ್ಲಿಯರ್ ಆಗತ್ತೆ ಅನ್ನೋ ಥರ ಟಾಪ್ ಬ್ಯಾಂಕ್ಸ್ ಎಲ್ಲಾನು ಅದರ ರಿಲೇಟೆಡ್ ಆಗಿ ಈಗಿರುವಂಥ ಅನ್ಸರ್ಟನಿಟಿ ಕ್ಲಿಯರ್ ಆಗೋ ಥರ ಅಂಡ್ ಎಕ್ಸಿಸ್ಟಿಂಗ್ ಆಗಿರುವಂಥ ಇವ್ರು ಅನ್ಕೊಂಡಿರೋಂಥ ಪ್ರೊಜೆಕ್ಷನ್ ಇಂಡಿಯನ್ ಐ ಟಿ ಸ್ಟಾಕ್ಸ್ ಆರ್ ಕಂಪನೀಸ್ ರೀಚ್ ಆಗ್ಬೋದು ಅನ್ನೋ ಥರ. ಅಂಡ್ 1 or 2 ಸಿನಾರಿಯೋನೇ ಇನ್ನು ಸ್ವಲ್ಪ ಡೇಸ್ ಆದಮೇಲೆ ನಮಗೆ ಈ ಸಿನಾರಿಯೋ ಮೇಲೆ ಯಾವ ಸಿನಾರಿಯೋ ಎವಾಲ್ವ್ ಆಗತ್ತೆ ಅನ್ನೋದು ಅರ್ಥ ಆಗತ್ತೆ ಅನ್ನೋ ಥರ CLSA ಅವರು ಸ್ಟೇಟ್ಮೆಂಟ್ಸ್ ಮಾಡ್ತಿದ್ದಾರೆ. ಇನ್ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಐ ಟಿ ಸ್ಟಾಕ್ಸ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ, ಬಿಕಾಸ್ ಒಂದು ಸೆಕ್ಟರ್ ರಿಲೇಟೆಡ್ ಆಗಿ ಕ್ರೈಸಿಸ್ ನಡೆದಾಗ ಅವರ ಸ್ಪೆಂಡಿಂಗ್ಸ್ ಕಮ್ಮಿ ಆಗತ್ತೆ, ಬಟ್ ಅದು ಒಂದು ಸಿಗ್ನಿಫಿಕೆಂಟ್ ಆರ್ ಡೀಪ್ ಇಂಪ್ಯಾಕ್ಟ್ ಅಲ್ಲ ಅಂತ. ಆ ಥರ ಸಿನಾರಿಯೋನ ಅವ್ರು ಫ್ಯಾಕ್ಟರ್ ಮಾಡ್ತಿಲ್ಲ ಅನ್ನೋ ಥರ. ಇನ್ ದ ಬೆಸ್ಟ್ ಕೇಸ್, ಫಸ್ಟ್ ಕೇಸ್ ಸಿನಾರಿಯೋನಲ್ಲಿ ನೆಕ್ಸ್ಟ್ 2 to 3 months ಅಲ್ಲಿ ಟೋಟಲ್ ಇವೆಂಟ್ ಎಲ್ಲಾನು ಸೆಟಲ್ ಆಗತ್ತೆ ಅಂತ. ಇನ್ ದ ವರ್ಸ್ಟ್ ಕೇಸ್ 6 to 9 months ಅಲ್ಲಿ ಆದ್ಮೇಲೆ ಈ ಇವೆಂಟ್ ಆರ್ ಅನ್ಸರ್ಟನಿಟಿ ಹಾಗೆ ಕಂಟಿನ್ಯೂ ಆದ್ರೂ ಅದೇ ಲಾಂಗೆಸ್ಟ್ ಪೀರಿಯಡ್ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ CLSA ಅವರು ಐ ಟಿ ಸ್ಟಾಕ್ಸ್ ಅಂಡ್ ಬ್ಯಾಂಕಿಂಗ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟು ಗೋದಾವರಿ ಪವರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಗೋದಾವರಿ ಪವರ್ ಸ್ಟಾಕು ಪ್ರೆಸೆಂಟು 384 rupeesನಲ್ಲಿ ಟ್ರೇಡ್ ಆಗ್ತಿದೆ ಅಲ್ವಾ. ಆದರೆ ಈ ಕಂಪನಿಯವರು ಅನೌನ್ಸ್ ಮಾಡಿರೋಂಥ ಬೈಬ್ಯಾಕು 500 rupees ಪರ್ ಶೇರ್ನಲ್ಲಿ. ಆ ಡಿಫ್ರೆನ್ಸ್ ಪ್ರಕಾರ ನೋಡಿದ್ರೆ ನಿಯರ್ಲಿ 30% ಹತ್ರ ಅಪ್ಸೈಡ್ಗೆ ಸ್ಕೋಪ್ ಇರೋ ಥರ ನಮಗೆ ಅರ್ಥ ಆಗುತ್ತೆ. ಆದರೆ ಬಿಗ್ನರ್ಸ್ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಯಾರಾದರೂ ಈ ಬೈಬ್ಯಾಕ್ನ ಅನೌನ್ಸ್ ಮಾಡಿದಾಗ ನಿಯರ್ಲಿ ಇಷ್ಟು % ಗೈನ್ ಇರುತ್ತಲ್ವಾ ಇನ್ ಶಾರ್ಟ್ ಟರ್ಮು. ಸೊ ಅದಕ್ಕೋಸ್ಕರ ನಾವು ಈಗ ಮಾರ್ಕೆಟಲ್ಲಿ ಬೈ ಮಾಡಿ ನಾವು ಬೈಬ್ಯಾಕಲ್ಲಿ ಸೇಲ್ ಮಾಡಿದ್ರೆ ನಮಗೆ ಒಳ್ಳೆ ಪ್ರಾಫಿಟ್ ಬರುತ್ತಂತ ಅನ್ಕೊಳ್ಳೋವ್ರಿಗೆ ಸಿಂಪಲ್ ಆಗಿ ಈ ಬೈಬ್ಯಾಕ್ ಅಂತೂ ಲೈಕ್ 500 rupeesನಲ್ಲಿ ಬೈಬ್ಯಾಕು ಒಂದು ಟೆಂಡರ್ ರೂಟಲ್ಲಿ ಅಂತ ಹೇಳ್ತಿದ್ದಾರಲ್ವಾ, ಇವರು ಶೇರ್ ಹೋಲ್ಡರ್ಸಿಂದನೇ ತಗೊಂತೀವಿ ಅಂತ ಹೇಳ್ತಿದ್ದಾರೆ. ಸೊ ಇವರು ಈಗ ಈ ಸ್ಟಾಕ್ಸ್ನ ಕಂಪ್ಲೀಟ್ ಆಗಿ ತಗೊಳ್ಳಲ್ಲ. ಎಂಟೈರ್ ಸ್ಟಾಕ್ಸ್ನ 500 rupees ಪರ್ ಶೇರ್ನಲ್ಲಿ ಅಪ್ಕಮಿಂಗ್ ಟೈಮ್ಸಲ್ಲಿ ನೀವು ಮಾರ್ತೀವಂದ್ರೂ ಅವರು ಎಷ್ಟು ತಗೊತಾರಂದರೆ ಅದು ಆ ಬೈಬ್ಯಾಕ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವರಿಗೆ ಏನು ಹೇಳ್ತಿದ್ದಾರೆ, ಇವ್ರ ಬೈಬ್ಯಾಕ್ ಸೈಜು 250 crores ಅಂತ ಹೇಳ್ತಿದ್ದಾರೆ. ಯಾರ್ಯಾರು ಅವ್ರ ಹತ್ರ ಇರೋಂಥ ಶೇರ್ಸ್ನ ಕಂಪನಿಗೆ ಆಫರ್ ಮಾಡ್ತಿರೋ ಥರ ಡಿಪೆಂಡಿಂಗ್ ಅಪಾನ್ ದೇರ್ ಸೈಜು ಆ್ಯಂಡ್ ಅವರ ಬಡ್ಜೆಟ್ನ 250 crores ಮಾತ್ರನೇ ಅಲ್ವಾ. ಅದರಿಂದ ಬೈಬ್ಯಾಕಲ್ಲಿ ಅಷ್ಟು ಮಾತ್ರನೇ ಅವರು ಬೈಬ್ಯಾಕ್ ಮಾಡ್ತಾರೆ. ಟೋಟಲಿ ಈ ಬೈಬ್ಯಾಕ್ನಲ್ಲಿ ಇವರು 50 lakh ಶೇರ್ಸ್ ಹತ್ರ ಇವರು ಬೈಬ್ಯಾಕ್ ಮಾಡ್ತಾರೆ ಅಂತ ಮೀನಿಂಗ್. ರೀಟೇಲರ್ಸ್ಗೆ 7.5 lakh ಶೇರ್ಸು ರಿಸರ್ವೇಷನ್ ಇದೆ. ಆ್ಯಂಡ್ ಮಾರ್ಚ್ 31st ಯಾರು ಡಿಮ್ಯಾಟ್ ಅಕೌಂಟಲ್ಲಿ ಆದರೆ ಈ ಶೇರ್ಸ್ ಇರುತ್ತಲ್ಲ ಅವ್ರ ಹತ್ರ ಮಾತ್ರನೇ ಈ ಬೈಬ್ಯಾಕ್ಗೆ ಎಲಿಜಿಬಲ್ ಅನ್ನೋ ಥರ ಗೋದಾವರಿ ಪವರ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಇನ್ ಸಿಂಪಲ್ ಟರ್ಮ್ಸ್, ನಿಮ್ಮ ಹತ್ರ ಎಷ್ಟು ಶೇರ್ಸ್ ಇರುತ್ತಲ್ವಾ ಅಷ್ಟು ಶೇರ್ಸು ಕಂಪ್ನಿ ತಗೋಬೇಕಂತ ಇಲ್ಲ. ಡಿಪೆಂಡಿಂಗ್ ಅಪಾನ್ ಬೈಬ್ಯಾಕು ಆಕ್ಸೆಪ್ಟ್ ರೇಷಿಯೋ ಅಂತ ಇರುತ್ತೆ. ಸೊ ನಮ್ಮ ಹತ್ರ ಎಷ್ಟು ಶೇರ್ಸ್ ಇರುತ್ತಲ್ವ ಅದರಲ್ಲಿ ಎಷ್ಟು ಶೇರ್ಸು ಕಂಪನಿ ಆಕ್ಸೆಪ್ಟ್ ಮಾಡೋದಕ್ಕೆ ಪ್ರಾಬಬಿಲಿಟಿ ಇದೆ ಅನ್ನೋ ಒಂದು ಥೀಮು ನಮಗೆ ಆ ಬೈಬ್ಯಾಕ್ ಒಂದು ಫೈನಲೈಸೇಷನ್ ಇರುತ್ತಲ್ವ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಳ್ಳೋರು ಆ ಸೈಜ್ ನೋಡಿ ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಇದು ಕಂಪ್ಲೀಟಾಗಿ ನಮ್ಮ ಹತ್ರ ಇರುವಂಥ ಎಲ್ಲ ಸ್ಟಾಕ್ಸ್ನ ಕಂಪ್ನಿ ತಗೊಳತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ನೆಕ್ಸ್ಟು ಅದಾನಿ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೋರ್ಸಸ್ಸಿಂದ ಬರ್ತಿರೋಂಥ ಅಪ್ಡೇಟ್ಸ್ ಪ್ರಕಾರ ಅದಾನಿ ಅವರು ಪ್ರೀವಿಯಸ್ಲಿ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದಾರಲ್ವ ಬಿಸ್ನೆಸ್ ರಿಲೇಟೆಡ್ ಆಗಿ, ಅದನ್ನು ಹೋಲ್ಡ್ ಮಾಡ್ತಿರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಪೆಟ್ರೋಕೆಮಿಕಲ್ಸ್ ರಿಲೇಟೆಡ್ ಆಗಿ ಬಿಸ್ನೆಸ್ನ ಗುಜರಾತ್ನಲ್ಲಿ 34,900 crores ಕೊಟ್ಟು 34,900 crores ಇಟ್ಟು ಸ್ಟಾರ್ಟ್ ಮಾಡಬೇಕಂತ ಅದರ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿರೋ ಅದಾನಿ ಗ್ರೂಪ್ ಅವರು ಈಗ ಅದನ್ನು ಹೋಲ್ಡ್ನಲ್ಲಿ ಇಟ್ಟಿರೋ ಥರ ಆ್ಯಂಡ್ ಆ ಪ್ರಾಜೆಕ್ಟ್ಗೋಸ್ಕರ ನಿಯರ್ಲಿ 14,000 crores ಹತ್ರ ವೇರಿಯಸ್ ಬ್ಯಾಂಕ್ಸು ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದನೂ ಲೋನ್ಸ್ ತಗೋಬೇಕಂತ ಅಂದ್ಕೊಂಡಿದ್ರು. ಅದನ್ನು ಹೋಲ್ಡಲ್ಲಿ ಇಟ್ಟಿರೋ ಥರ ಸೋರ್ಸಸ್ಸಿಂದ ಬರ್ತಿರುವಂಥ ಅಪ್ಡೇಟ್ಸ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದರ ರಿಲೇಟೆಡ್ ಆಗಿ ಅದಾನಿ ಅವ್ರನ್ನ ಕಾಂಟ್ಯಾಕ್ಟ್ ಆದಾಗ ಎಸ್ ನಾವು ಸ್ವಲ್ಪ ಸೆಕ್ಟರ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಅಂದ್ಕೊಂಡಿರೋಂಥ ಗ್ರೋತ್ ಫಾರ್ಮುಲಾಸ್ನ ಈಗ ಮತ್ತೆ ನಾವು ರಿವಿಸಿಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಆ ಥರ ಗ್ರೋತ್ ಇದೆಯಾ ಇಲ್ವಾ ಅಂತ ನಮ್ಮ ಬಿಸ್ನೆಸ್ನಲ್ಲಿ ಭಾಗವಾಗಿ ಅದರ ರಿಲೇಟೆಡ್ ಆಗಿ ಡಿಸ್ಕಷನಲ್ಲಿ ಇದೀವಿ ಅನ್ನೋ ಥರ ಅದಾನಿಯವರು ಅಪ್ಡೇಟ್ ಮಾಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.